ಆತ್ಮೀಯ ಸ್ಪರ್ಧಾರ್ಥಿಗಳೇ, ವೆಲ್ಕಮ್ ಟು ಆರ್ಫಿ ಇನ್ಫೋ 99 ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ರೇಣುಕಾ ಪ್ರಸಾದ್. ನೀವು ಈ ನನ್ನ ಚಾನಲ್ಗೆ ಇನ್ನೂ ಹೊಸಬರಾಗಿದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಒತ್ತಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಎಂದು ಹೇಳುತ್ತಾ ಇಂದಿನ ತರಗತಿಯನ್ನು ಆರಂಭಿಸೋಣ. ಇಂದಿನ ತರಗತಿ ಬಹುಮುಖ್ಯವಾದಂತಹ ಅಂಶಗಳ ಕುರಿತು ನಾವು ಚರ್ಚಿಸಲಿದ್ದೇವೆ. ಅದೇನಪ್ಪ ಅಂದರೆ, ನಿಮಗೆಲ್ಲ ಗೊತ್ತಿರುವ ಹಾಗೆ ವಿಲೇಜ್ ಅಕೌಂಟೆಂಟ್ ಅಂದರೆ ಗ್ರಾಮದ ಲೆಕ್ಕಾಧಿಕಾರಿ ಹುದ್ದೆಗೆ ಈಗಾಗಲೇ ನೋಟಿಫಿಕೇಷನ್ ಆಗಿರೋದು ನಿಮ್ಮ ಗಮನಕ್ಕೆ ಬಂದಿದೆ. ಆದರೆ ನಾವು ಯಾವುದೇ ಒಂದು ಜಾಬ್ಗೆ ಅಪ್ಲಿಕೇಶನ್ ಹಾಕಬೇಕಾದ್ರೆ ಆ ಒಂದು ನೋಟಿಫಿಕೇಷನ್ನಲ್ಲಿ ಏನೇನು ಮಾಹಿತಿ ಇದೆ ಅನ್ನೋದು ನೋಡಿಕೊಳ್ಳುವುದು ಒಂದು ಅರ್ಧ ಪರೀಕ್ಷೆಯನ್ನೇ ಗೆದ್ದಂತೆ. ಸೊ ಹಾಗಾಗಿಬಿಟ್ಟು ಒಂದು ನೋಟಿಫಿಕೇಷನ್ನಲ್ಲಿ ಏನೇನು ನಿಯಮಗಳು ಮಾಡಿದ್ದಾರೆ, ಏನೇನು ಸೂಚನೆಗಳನ್ನು ನೀಡಿದ್ದಾರೆ, ಅವುಗಳನ್ನು ಪೂರ್ತಿಯಾಗಿ ತಿಳ್ಕೊಂಡು ನಂತರ ಅಪ್ಲಿಕೇಶನ್ ಹಾಕೋದು ಒಬ್ಬ ನಿಜವಾದ ಸ್ಪರ್ಧಾರ್ಥಿಯ ಲಕ್ಷಣವಾಗಿದೆ. ಹಾಗೆಯೇ ಒಂದು ನೇಮಕಾತಿಗೆ ಅಪ್ಲಿಕೇಶನ್ ಹಾಕಬೇಕಾದ್ರೆ ಯಾವ್ಯಾವ ಡಾಕ್ಯುಮೆಂಟ್ಗಳು ನಮಗೆ ಅವಶ್ಯಕವಾಗಿವೆ, ಆ ಒಂದು ನೇಮಕಾತಿ ಪ್ರಾಧಿಕಾರ ಯಾವ ಒಂದು ವಿಧದ ಒಂದು ಪ್ರಮಾಣ ಪತ್ರಗಳನ್ನಾಗಿರಬಹುದು, ಸೂಚನೆಗಳನ್ನಾಗಿರಬಹುದು, ಡಾಕ್ಯುಮೆಂಟ್ಗಳನ್ನು ಏನೇನು ಕೇಳಿದ್ದಾರೆ ಎಂಬುದನ್ನು ತಿಳಿಯಲು ಒಂದು ಬಹುಮುಖ್ಯವಾದಂಥ ಮಾಹಿತಿಯನ್ನು ನಾವು ತಿಳಿಯಬೇಕೆಂದಾಗ ನಾವು ಆ ಒಂದು ನೇಮಕಾತಿ ಪ್ರಾಧಿಕಾರದ ನೋಟಿಫಿಕೇಷನ್ ನೋಡೋದು ಸೂಕ್ತವಾಗಿರುತ್ತದೆ. ಬಹಳಷ್ಟು ಅಭ್ಯರ್ಥಿಗಳು ಈ ಒಂದು ನೋಟಿಫಿಕೇಷನ್ ಓದದೆ ಕೆಲವು ಸಲ ಅಪ್ಲಿಕೇಶನ್ ಆಗಬೇಕಾದ್ರೆ ಭಾಳಷ್ಟು ಎಡವಟ್ಟುಗಳು ಅಥವಾ ತೊಂದರೆಗಳನ್ನು ಮಾಡಿಕೊಳ್ತಾರೆ. ಇದು ನಮ್ಮ ಒಂದು ನೇಮಕಾತಿಯ ಮೇಲೆ ಅಥವಾ ನಮ್ಮ ಒಂದು ಹುದ್ದೆಯ ಮೇಲೆ ನೇರವಾಗಿ ಪ್ರಭಾವ ಅಥವಾ ಪರಿಣಾಮ ಬೀರುತ್ತದೆ. ಆದ್ದರಿಂದ ಯಾರೇ ಆಗಿದ್ದರೂ ಕೂಡ ಸಂಪೂರ್ಣವಾಗಿ ನೋಟಿಫಿಕೇಷನನ್ನು ಓದಿಬಿಟ್ಟು ಅದಾದ ನಂತರ ನೀವು ಅಪ್ಲಿಕೇಶನ್ ಹಾಕಿ ಚೆನ್ನಾಗಿ ತಯಾರಿಯಾಗಿ ಎಕ್ಸಾಮನ್ನು ಕ್ಲಿಯರ್ ಮಾಡಿ ಅಂತ ಹೇಳುತ್ತಾ, ಇಂದಿನ ತರಗತಿಯಲ್ಲಿ ನಾವು ಈ ವಿಲೇಜ್ ಅಕೌಂಟೆಂಟ್ ಆಗಬೇಕಂದ್ರೆ ಕೆಲವೊಂದು ಡಾಕ್ಯುಮೆಂಟ್ಗಳು ಅವಶ್ಯವಾಗಿರುತ್ತವೆ. ಅಂತಹ ದಾಖಲಾತಿಗಳು ಅಥವಾ ಡಾಕ್ಯುಮೆಂಟ್ ಯಾವುವು ಎಂಬುದನ್ನು ಇಂದಿನ ತರಗತಿಯಲ್ಲಿ ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ಪ್ರಮುಖವಾದ ಸೂಚನೆಗಳು ಏನೆಂದರೆ, ಅಭ್ಯರ್ಥಿಯ ಇತ್ತೀಚಿನ ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರವನ್ನು ಹಾಗೂ ಕಪ್ಪು ಶಾಯಿಯ ಸ್ಕೆಚ್ ಅಥವಾ ಮಾರ್ಕರ್ ಪೆನ್ನಲ್ಲಿ ಸಹಿಯನ್ನು ನಿಗದಿಪಡಿಸಿದ ಅಳತೆಯಲ್ಲಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕು. ಹಾಗೆ ಭಾವಚಿತ್ರ ಹಾಗೂ ಸಹಿಯನ್ನು ಅಪ್ಲೋಡ್ ಮಾಡದ ಅರ್ಜಿಗಳನ್ನು ತಿರಸ್ಕೃತ ಮಾಡುತ್ತಾರೆ. ಈ ಕೆಳಕಂಡ ಪ್ರಮಾಣ ಪತ್ರಗಳನ್ನು ನಿಗದಿತ ನಮೂನೆಯಲ್ಲಿ ಆನ್ಲೈನ್ ಮೂಲಕ ಅರ್ಜಿ ಭರ್ತಿ ಮಾಡಲು ನಿಗದಿಪಡಿಸಿದ ಕೊನೆಯ ದಿನಾಂಕದೊಳಗೆ ಸಂಬಂಧಪಟ್ಟ ಪ್ರಾಧಿಕಾರಿಗಳಿಂದ ಪಡೆದಿಟ್ಟುಕೊಂಡು ಮೂಲ ದಾಖಲಾತಿ ಪರಿಶೀಲನೆಗೆ ಅರ್ಹರಾದಾಗ ಆ ಸಮಯದಲ್ಲಿ ಅದೇ ಮೀಸಲಾತಿ ಪ್ರಮಾಣ ಪತ್ರದ ಹಾಗೂ ಇತರೆ ಪ್ರಮಾಣ ಪತ್ರಗಳ ಮೂಲ ಪ್ರತಿಯನ್ನು ಪರಿಶೀಲನೆಗೆ ಹಾಜರುಪಡಿಸಬೇಕು. ಹೈದರಾಬಾದ್ ಕರ್ನಾಟಕ ಮೀಸಲಾತಿಗೆ ಸಂಬಂಧಿಸಿದ ಪ್ರಮಾಣ ಪತ್ರಗಳನ್ನು ಹೊರತುಪಡಿಸಿ ಇತರೆ ಮೀಸಲಾತಿ ಪ್ರಮಾಣ ಪತ್ರಗಳನ್ನು ಅರ್ಜಿ ಭರ್ತಿ ಮಾಡಲು ನಿಗದಿಪಡಿಸಿದ ಕೊನೆಯ ದಿನಾಂಕದೊಳಗೆ ಪಡೆದಿರಬೇಕು. ನಂತರ ಪಡೆದ ಯಾವುದೇ ಪ್ರಮಾಣ ಪತ್ರಗಳನ್ನು ಪರಿಗಣಿಸಲಾಗುವುದಿಲ್ಲ. ಯಾವುದೇ ಮೀಸಲಾತಿ ಪ್ರಮಾಣ ಪತ್ರಗಳನ್ನು ನಿಗದಿಪಡಿಸಿರುವ ನಮೂನೆಯಲ್ಲಿರದಿದ್ದರೆ ಮತ್ತು ತಪ್ಪಿದ್ದಲ್ಲಿ ಸದರಿ ಮೀಸಲಾತಿಯನ್ನು ತಿರಸ್ಕರಿಸಲಾಗುವುದು ಅಥವಾ ಅಭ್ಯರ್ಥಿತನವನ್ನೇ ಅನರ್ಹಗೊಳಿಸಲಾಗುವುದು. ಈ ವಿಲೇಜ್ ಅಕೌಂಟೆಂಟ್ ಒಂದು ಹುದ್ದೆಗೆ ಅಪ್ಲಿಕೇಶನ್ ಹಾಕಬೇಕಾದ್ರೆ ಯಾವ ಡಾಕ್ಯುಮೆಂಟನ್ನು ನೀವು ಸೈಬರ್ ಸೆಂಟರ್ಗೆ ತೆಗೆದುಕೊಂಡು ಹೋಗಬೇಕು ಮತ್ತು ಆ ಒಂದು ಲಾಸ್ಟ್ ಅಥವಾ ಕೊನೆಯ ದಿನಾಂಕ ಏನು ನಿಗದಿಪಡಿಸಿದ್ದಾರಲ್ಲ ಆ ದಿನಾಂಕದೊಳಗೆ ಯಾವ ಡಾಕ್ಯುಮೆಂಟನ್ನು ನೀವು ಹೊಂದಿರಬೇಕೆಂಬುದನ್ನು ನಾನು ಈಗ ನಿಮಗೆ ತಿಳಿಸಲಿದ್ದೇನೆ. ಅದರಲ್ಲಿ ಬಹುಮುಖ್ಯವಾಗಿ ಮೊದಲನೆಯದು ಆಧಾರ್ ಕಾರ್ಡ್, ಎರಡನೇದು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದೊಳಗೆ ಪಡೆದ ಆಯಾ ಹುದ್ದೆಗಳಿಗೆ ನಿಗದಿಪಡಿಸಲಾದ ವಿದ್ಯಾರ್ಹತೆ ಎಲ್ಲ ವಿಷಯಗಳ ಅಥವಾ ಸೆಮಿಸ್ಟರ್ಗಳ ಅಂಕಪಟ್ಟಿಗಳು ಹಾಗೂ ಘಟಿಕೋತ್ಸವದ ಪ್ರಮಾಣಪತ್ರ PDC ಅಂತ ಬರುತ್ತೆ. ಅಂದರೆ ಪಾಸಿಂಗ್ ಡಿಗ್ರಿ ಸರ್ಟಿಫಿಕೇಟ್ ಅಂತೇಳಿ ಬರುತ್ತೆ. ಅಂದರೆ ಪ್ರಾವಿಷನಲ್ ಡಿಗ್ರಿ ಸರ್ಟಿಫಿಕೇಟ್ ಅಂತೇಳಿ ನಾವು PDC ಅಂತೇಳಿ ಅದಕ್ಕೆ ನಾವು ಕರಿತೀವಿ. ಆ ಒಂದು ಸರ್ಟಿಫಿಕೇಟ್ಲಿ ಮಾತ್ರ ಇರಬೇಕಾಗ್ತಕ್ಕಂಥದ್ದು. ಮೂರನೇದು ಜನ್ಮ ದಿನಾಂಕವನ್ನು ನಮೂದಿಸಿರುವ SSLC ಅಥವಾ ತಸ್ತಮಾನ ಪರೀಕ್ಷೆಯ ಪ್ರಮಾಣಪತ್ರ ಅಥವಾ ಶಾಲೆಯ ವರ್ಗಾವಣೆ ಪ್ರಮಾಣಪತ್ರ
ಅಥವಾ ಜನನ ದಿನಾಂಕವನ್ನು ತೋರಿಸುವ ಸಂಚಿತ ದಾಖಲಾತಿಯ ಉದ್ಭೃತ ಭಾಗ ಯಾವುದೇ ಆಗಿರ್ಬೋದು. ಅಂದರೆ ನಮ್ಮದು ಡೇಟ್ ಆಫ್ ಬರ್ತನ್ನು ನಿಖರವಾಗಿ ಹೇಳ್ತಕ್ಕಂಥ ಯಾವುದೇ, ಅಂದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ SLC ಆಗಿರ್ಬೋದು, ಆನಂತರ TC ಆಗಿರ್ಬೋದು, ಇನ್ನಿತರ ಡೇಟ್ ಆಫ್ ಬರ್ತ್ ಆಗಿರ್ಬೋದು. ಈ ಅಂಶಗಳಲ್ಲಿ ಯಾವುದಾದ್ರೂ ಒಂದು ನಿಮ್ಮ ಹತ್ರ ಇರಲೇಬೇಕಾಗ್ತಕ್ಕಂಥದ್ದು. 4ನೇದು, ಸೈನಿಕ ಸೇವೆಯಿಂದ ಬಿಡುಗಡೆಯಾದ ಪ್ರಮಾಣಪತ್ರ ಅಥವಾ ಪಿಂಚಣಿ ಅಥವಾ ಗ್ರ್ಯಾಚ್ಯುಟಿ ಪಡೆಯುತ್ತಿರುವ ಪ್ರಮಾಣಪತ್ರ ಅಥವಾ ಮಾಜಿ ಸೈನಿಕ ಅವಲಂಬಿತರಾಗಿದ್ದಲ್ಲಿ, ಮಾಜಿ ಸೈನಿಕರು ಸೇವೆಯಲ್ಲಿರುವಾಗ ಮೃತಪಟ್ಟಿದ್ದಲ್ಲಿ ಅಥವಾ ಕಾಯಂ ಆಗಿ ಗಾಯಗೊಂಡಿರುವ ಪ್ರಮಾಣಪತ್ರ, ಮಾಜಿ ಸೈನಿಕನ ಮೀಸಲಾತಿ ಕೋರಿದ್ದಲ್ಲಿ ಆ ಒಂದು ಸರ್ಟಿಫಿಕೇಟನ್ನು ಅವರು ಅಲ್ಲಿ ಹಾಜರುಪಡಿಸ್ಬೇಕಾಗ್ತಕ್ಕಂಥದ್ದು. 5ನೇದು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಪ್ರವರ್ಗ 1, ಪ್ರವರ್ಗ 2A, ಪ್ರವರ್ಗ 2B, ಪ್ರವರ್ಗ 3A ಮತ್ತು ಪ್ರವರ್ಗ 3B ಮೀಸಲಾತಿ ಪ್ರಮಾಣಪತ್ರಗಳು ಪ್ರಸ್ತುತ ಚಾಲ್ತಿ ಇರುವ ನಮೂನೆಯಲ್ಲಿ ಇರ್ತಕ್ಕಂಥದ್ದು. ಅಂದರೆ ಈಗ ನಮಗೇನು ಕೊಡ್ತಾರೆ, ನಮೂನೆ Dಯಲ್ಲಿ ಏನು ಕ್ಯಾಸ್ಟ್ ಇನ್ಕಮ್ ನಮಗೇನು ಕೊಡ್ತಾರಲ್ಲ, ಅದೇ ಫಾರ್ಮೆಟಲ್ಲಿ ಈ ಒಂದು ಡಾಕ್ಯುಮೆಂಟ್ಗಳು ಇರಬೇಕಂತೇಳಿ ಅವ್ರು ಹೇಳ್ತಕ್ಕಂಥದ್ದು. 6, ಗ್ರಾಮೀಣ ಮೀಸಲಾತಿ ಪ್ರಮಾಣಪತ್ರ ನಮೂನೆ 1 ಮತ್ತು 2ರಲ್ಲಿ ಗ್ರಾಮೀಣ ಮೀಸಲಾತಿ ಕೋರಿದ ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳು, ಗ್ರಾಮೀಣ ಮೀಸಲಾತಿ ಕೋರಿದ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಪ್ರವರ್ಗ 1, ಪ್ರವರ್ಗ 2A, ಪ್ರವರ್ಗ 2B ಮತ್ತು ಪ್ರವರ್ಗ 3A ಮತ್ತು 3B ಒಂದು ಕೆಟಗರಿಯಲ್ಲಿ ಬರ್ತಕ್ಕಂಥವ್ರು ನಮೂನೆ 2ರಲ್ಲಿ ಮಾತ್ರ ಅದನ್ನು ಸರ್ಟಿಫಿಕೇಟ್ ಅವರನ್ನು ಪಡ್ಕೊಳ್ಬೇಕಾಗ್ತಕ್ಕಂಥದ್ದಾಗಿದೆ. 7, ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ ಪ್ರಮಾಣಪತ್ರ. ಮೀಸಲಾತಿ ಯಾರು ಕ್ಲೈಮ್ ಮಾಡ್ತಿರೋ, ಕನ್ನಡ ಮಾಧ್ಯಮ ಅಂತ ಯಾರು ಕ್ಲೈಮ್ ಮಾಡ್ತಿರೋ ಅವರು ಅದನ್ನು ಪಡ್ಕೊಳ್ಬೇಕಾಗ್ತಕ್ಕಂಥದ್ದು. ಅಥವಾ ಅಂಗವಿಕಲ ಮೀಸಲಾತಿ ಪ್ರಮಾಣಪತ್ರ, ಮೀಸಲಾತಿ ಕೋರಿದರೆ ಫಿಸಿಕಲ್ PH ನೀವು ಕ್ಲೈಮ್ ಮಾಡ್ತೀರಂದರೆ ಆ ಒಂದು ಸರ್ಟಿಫಿಕೇಟ್ ಕೂಡ ಲಾಸ್ಟ್ ಡೇಟ್ ಏನಿರುತ್ತೆ, ಈ ಒಂದು ಅಪ್ಲಿಕೇಶನ್ ಹಾಕ್ಕೊಳ್ಳೋಕ್ಕೆ ಲಾಸ್ಟ್ ಡೇಟ್ ಏನು ಕೊಟ್ಟಿರ್ತಾರಲ್ಲ ಅದರೊಳಗೆ ಇರಬೇಕು. 8, ತಹಸೀಲ್ದಾರ್ ಇಂದ ಪಡೆದ ವಿಧವಾ ಪ್ರಮಾಣಪತ್ರ, ಅಂದರೆ ವಯೋಮಿತಿ ಸಡಿಲಿಕೆ ಕೋರುವವರು ತಹಸೀಲ್ದಾರ್ರಿಂದ ಪಡೆದಂತಹ ವಿಧವಾ ಪ್ರಮಾಣಪತ್ರವನ್ನು ಅವರು ಏನು ಮಾಡಬೇಕು, ಹಾಜರುಪಡಿಸಬೇಕು. 9, ಸೇವಾ ಅನುಭವ ಪ್ರಮಾಣಪತ್ರಗಳು ನಿಗದಿಪಡಿಸಿದ್ದಲ್ಲಿ, ಅಂದರೆ ಈ ಆಲ್ರೆಡಿ ವರ್ಕ್ ಮಾಡ್ತಿರ್ತಾರಲ್ಲ ಅವ್ರಿಗೆ ಇದು. ನಂತರ 10, ಇಲ್ಲಿ ಕೆಲವೊಂದು ಅಭ್ಯರ್ಥಿಗಳಿಗೆ ಖುಷಿ ವಿಚಾರ ಏನಪ್ಪ ಅಂದರೆ, ಹೈದರಾಬಾದ್ ಕರ್ನಾಟಕ ಪ್ರದೇಶದ ಅಭ್ಯರ್ಥಿಗಳ ಮೀಸಲಾತಿಗೆ ಸಂಬಂಧಿಸಿದ ಅರ್ಹತಾ ಪ್ರಮಾಣಪತ್ರ ಮೀಸಲಾತಿ ಕೋರಿದ್ದಲ್ಲಿ ಪ್ರಮಾಣಪತ್ರವನ್ನು ಕೊನೆಯ ದಿನಾಂಕದೊಳಗೆ ಪಡೆಯದೆ ಮೂಲ ದಾಖಲಾತಿ ಪರಿಶೀಲನೆ ಸಮಯದಲ್ಲಿ ಸಲ್ಲಿಸಿದ್ದರೂ ಪರಿಗಣಿಸಲಾಗುವುದು. ಅಂದರೆ ಈಗ ಅವ್ರು ನಮಗೆ ಲಾಸ್ಟ್ ಡೇಟು ಏಪ್ರಿಲ್ 4 ಕೊಟ್ಟಿರ್ತಾರೆ ಅಂದ್ಕೊಳ್ಳಿ, ನೀವು ಆ ಒಂದು ಅವಧಿ ಒಳಗೆ ಮಾರ್ಚ್ 4ರಿಂದ ಏಪ್ರಿಲ್ 4ರೊಳಗೆ ನೀವು HK ಸರ್ಟಿಫಿಕೇಟ್ ಪಡೆಯೋದಾಗದೇ ಇದ್ದಾಗ ನೀವು ಏನು ಭಯಪಡುವಂಥ ಅವಶ್ಯಕತೆ ಇಲ್ಲ. ನೀವು ಜಸ್ಟ್ RD ನಂಬರ್ ಪಡ್ಕೊಂಡ್ರೆ ಸಾಕು. RD ನಂಬರ್ ಪಡ್ಕೊಂಡು ಅಪ್ಲಿಕೇಶನಲ್ಲಿ ಮೆನ್ಷನ್ ಮಾಡಿದ್ರೆ ಆಯಿತು. ಆನಂತರ ನೀವೇನಾದರೆ ಸೆಲೆಕ್ಟ್ ಆಗಿ ಏನು ವೆರಿಫಿಕೇಷನ್ಗೆ ಹೋಗ್ತಿರಲ್ಲ ಆ ಸಮಯದಲ್ಲಿ ಆ ಒಂದು ಸರ್ಟಿಫಿಕೇಟ್ ನಿಮಗೆ ಬೇಕಾಗ್ತಕ್ಕಂಥದ್ದು. ಅಲ್ಲಿ ಮತ್ತೆ RD ನಂಬರ್ ತೋರಿಸಿದರೆ ಅಲ್ಲಿ ನಿಮ್ಮನ್ನ ರಿಜೆಕ್ಟ್ ಮಾಡೋ ಚಾನ್ಸಸ್ ಇರ್ತದೆ. ಸೊ ಅಪ್ಲಿಕೇಶನ್ ಆಗಬೇಕಾದ್ರೆ ನನಗೆ ಹೈದರಾಬಾದ್ ಕರ್ನಾಟಕ ಇನ್ನೂ ಬಂದಿಲ್ಲ ಅಂತ ಯಾರು ಹಾಗೆ ಕೂರಬೇಡಿ. ಜಸ್ಟ್ ನಿಮ್ಮ ಹತ್ರ RD ನಂಬರ್ ಇದ್ದರೆ ಸಾಕು. ಅದ್ರ ಮೇಲೆ ನೀವು ಅಪ್ಲಿಕೇಶನ್ ಹಾಕ್ಕೊಂಡು ನಂತರ ನೀವು ವೆರಿಫಿಕೇಷನ್ಗೆ ಹೋದಂಥ ಸಮಯದಲ್ಲಿ ಸರ್ಟಿಫಿಕೇಟ್ ಬೇಕಾಗ್ತಕ್ಕಂಥದ್ದು. ಇದು ಒಂದು ಖುಷಿಯ ವಿಚಾರವಾಗಿದೆ. 11ನೇ ಅಂಶ, ಸ್ವಗ್ರಾಮ ಪ್ರಮಾಣಪತ್ರ. ಸರ್ಕಾರಿ ಸೇವೆಯಲ್ಲಿರುವವರು ಅಭ್ಯರ್ಥಿಗಳು ಹೈದರಾಬಾದ್ ಕರ್ನಾಟಕ ಮೀಸಲಾತಿ ಕೋರಿದ್ದಲ್ಲಿ ಈ ಒಂದು ಪ್ರಮಾಣಪತ್ರವನ್ನು ಅವರು ಪಡೆಯುವುದು. ವಿಶೇಷ ಸೂಚನೆಗಳು. ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವಾಗ ಎಲ್ಲ ಮಾಹಿತಿಗಳನ್ನು ಸರಿಯಾಗಿ ಭರ್ತಿ ಮಾಡಿರುವ ಬಗ್ಗೆ ಖಚಿತಪಡಿಸಿಕೊಂಡು ನಂತರ ಅದರ ಪ್ರತಿಯನ್ನು ಡೌನ್ಲೋಡ್ ಮಾಡಿಕೊಂಡು ಮತ್ತು ಶುಲ್ಕ ಪಾವತಿಯ ಚಲನನ್ನು ನೇಮಕಾತಿ ಪ್ರಕ್ರಿಯೆ ಮುಗಿಯುವವರೆಗೂ ಭದ್ರವಾಗಿ ತಮ್ಮ ಬಳಿ ಇಟ್ಟುಕೊಳ್ಳತಕ್ಕಂಥದ್ದು. 2ನೇದು, ಈಗಾಗಲೇ ಸೇವೆಯಲ್ಲಿರುವವರು ಅಥವಾ ಸೇವೆ ಸಲ್ಲಿಸಿದ ಅಭ್ಯರ್ಥಿಗಳು ಆಯ್ಕೆಯಾದ ಪಕ್ಷದಲ್ಲಿ ಅವರು ನೇಮಕಾತಿ ಪ್ರಾಧಿಕಾರಿಗಳಿಂದ ನಿಗದಿತ ನಮೂನೆಯಲ್ಲಿ ನಿರಪೇಕ್ಷಣಾ ಪ್ರಮಾಣಪತ್ರ ಅಥವಾ ಅನುಮತಿ ಪ್ರಮಾಣಪತ್ರ ಅಥವಾ ಸೇವಾ ಪ್ರಮಾಣಪತ್ರವನ್ನು ಪಡೆದಿಟ್ಟುಕೊಂಡು ನೇಮಕಾತಿ ಪ್ರಾಧಿಕಾರಕ್ಕೆ ಸಲ್ಲಿಸತಕ್ಕದ್ದು. ಅಂದರೆ NOC ಪಡಿಬೇಕಂತ ಹೇಳ್ತೀವಿ, ನಾನ್ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಅಂತೇಳಿ. ಅದನ್ನು ಅವರು ಈಗ ಆಲ್ರೆಡಿ ಯಾರು ಗೌರ್ಮೆಂಟ್ ಎಂಪ್ಲಾಯ್ ಆಗಿ ವರ್ಕ್ ಮಾಡ್ತಿರ್ತಾರೋ ಅವ್ರಿಗೆ ಅದು. ಹಾಗೂ ಸೇವಾ ವಿವರಗಳನ್ನು ಅರ್ಜಿಯಲ್ಲಿ ನಮೂದಿಸಬೇಕು. ಸುಳ್ಳು ಮಾಹಿತಿಯನ್ನು ನಮೂದಿಸಿದ್ದಲ್ಲಿ ಅನರ್ಹಗೊಳಿಸಲಾಗುವುದು. 3ನೇದು, ಶುಲ್ಕ ಪಾವತಿಸಲು ಕೊನೆಯ ದಿನಾಂಕವು ಸಾರ್ವತ್ರಿಕ ರಜಾ ದಿನವಾಗಿ ಘೋಷಿಸಲ್ಪಟ್ಟರೆ ಆ ದಿನಾಂಕದ
ಮಾರನೆಯ ಕೆಲಸದ ದಿನವು ಕೊನೆಯ ದಿನಾಂಕವಾಗಿರುತ್ತದೆ. ಫಾರ್ ಎಕ್ಸಾಂಪಲ್ ಏಪ್ರಿಲ್ 5, 6 ಒಂದು ನಮಗೆ ಪೇ ಮಾಡೋಕ್ಕೆ ಲಾಸ್ಟ್ ಡೇಟ್ ಕೊಟ್ಟಿರ್ತಾರೆ ಅಂದ್ಕೊಳ್ಳಿ. ಅವತ್ತೇನಾದರೆ ಗೌರ್ಮೆಂಟ್ ರಜೆ ಇದ್ಕೊಂಡು ಪೋಸ್ಟ್ ಆಫೀಸ್ ಅಥವಾ ಬ್ಯಾಂಕ್ಗಳ ರಜೆ ಇದ್ದಲ್ಲಿ ಮಾರನೇ ದಿನ ಏನು ವರ್ಕಿಂಗ್ ಡೇ ಸ್ಟಾರ್ಟ್ ಆಗುತ್ತಲ್ಲ, ಅದು ನಾವು ಲಾಸ್ಟ್ ಡೇಟ್ ಅಂತೇಳಿ ನಾವು ಕನ್ಸಿಡರ್ ಮಾಡಿಕೊಂಡು ಅವತ್ತು ಕೂಡ ನೀವು ಚಲನನ್ನು ಕಟ್ಬೋದು. ಕೆಲವು ಅಭ್ಯರ್ಥಿಗಳು ಏನು ಮಾಡಿಬಿಡ್ತಾರೆ, ಏಪ್ರಿಲ್ 5 ಕೊಟ್ಟಿದ್ದರು, ಅವತ್ತು ಹಾಲಿಡೇ ಬಂದುಬಿಡ್ತು, ಕಟ್ಟೋಕ್ಕಾಗಲಿಲ್ಲ ಅಂಥೇಳಿ ನಿರಾಸರಾಗಿ ಅದನ್ನ ಕಟ್ಟೋದೇ ಬಿಟ್ಬಿಡ್ತಾರೆ. ಹಾಗಾಗಿ ಅವರು ಮಾರನೇ ದಿನ ಹೋಗಿ ಕಟ್ಟಿದರೂ ಕೂಡ ಆ ಚಲನನ್ನು ನೇಮಕಾತಿ ಪ್ರಾಧಿಕಾರ ಆಕ್ಸೆಪ್ಟ್ ಮಾಡ್ಕೊಳ್ತಾರೆ. ಸೊ ಇದು ಕೂಡ ನಿಮ್ಮ ಒಂದು ಗಮನಕ್ಕೆ ಇರಲಿ. ನಂತರ ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆಗಳು ಕೇಂದ್ರ ಕಚೇರಿಯ ಮಾಹಿತಿ ಕೇಂದ್ರ 08023460460 ಈ ನಂಬರ್ಗೆ ನಿಮ್ಗೆ ಏನೇ ಡೌಟ್ ಇದ್ದರೂ ಕೂಡ ಟೈಮಿಂಗ್ ವರ್ಕಿಂಗ್ ಅವರ್ಸ್ನಲ್ಲಿ ಕಾಲ್ ಮಾಡಿಬಿಟ್ಟು ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಪಡೆಯಿರಿ. ಈ ಸಲ ಏನಪ್ಪ ಒಂದು ಖುಷಿ ವಿಚಾರ ಅಂದರೆ ಈ ಒಂದು VA ರಿಕ್ರೂಟ್ಮೆಂಟ್ಗೆ ಈ ಸಲ ಎಕ್ಸಾಮ್ಸ್ ಮಾಡ್ತಾಯಿದ್ದಾರೆ. ಅದೇ ಒಂದು ಖುಷಿ ವಿಚಾರವಾಗಿದ್ದು, ಚೆನ್ನಾಗಿ ಯಾರು ಪ್ರಿಪ್ರೇಷನ್ ಮಾಡಿಕೊಂಡು ಓದ್ತಾರೋ ಅವರಿಗೆ ತಮ್ಮ ಒಂದು ಹುದ್ದೆ ಖಾಯಂ ಆಗಿರುತ್ತದೆ. ಮತ್ತು ಈ ಸಲ ಎಕ್ಸಾಮ್ಸು 2 ಪೇಪರ್ ಇರ್ತವೆ. ನಿಮಗೆ ಗೊತ್ತಿರೋ ಹಾಗೆ ನೆಗೆಟಿವ್ ಇರ್ತದೆ. ಚೆನ್ನಾಗಿ ಪ್ರಿಪ್ರೇಷನ್ ಆಗಿರಿ. ನಂತರ ನೆಕ್ಸ್ಟ್ ತರಗತಿಯಲ್ಲಿ ನಾನು ವಿಲೇಜ್ ಅಕೌಂಟಿಗೆ ಸಂಬಂಧಪಟ್ಟಂತೆ ಸಿಲೆಬಸ್ಸನ್ನು ನಾನು ನಿಮಗೆ ಹಂಚಿಕೊಳ್ಳಲಿದ್ದೇನೆ. ಹಾಗೆ ಯಾವ ರೀತಿಯಾದಂಥ ಬುಕ್ಸ್ಗಳು ರೆಫರೆನ್ಸನ್ನು ಏನೇನು ಮಾಡಬೇಕು ಅವನ್ನೆಲ್ಲ ನನ್ನ ವೀಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ಈ ಒಂದು ವಿಲೇಜ್ ಅಕೌಂಟೆಂಟ್ಗೆ ನೀವು ಪ್ರಿಪ್ರೇಷನ್ ಮಾಡುವವರು ನನ್ನ ಒಂದು RP Info 99 ಯೂಟ್ಯೂಬ್ ಚಾನಲ್ನಲ್ಲಿ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂತೆ 6ರಿಂದ 12ನೇ ತರಗತಿಯವರೆಗಿನ ಸರ್ಕಾರಿ ಶಾಲಾ ಪಠ್ಯಕ್ರಮದ ಕಂಟೆಂಟನ್ನು ವಿಡಿಯೋ ಮಾಡಿ ಪ್ಲೇಲಿಸ್ಟ್ನಲ್ಲಿ ನಾನು ನಿಮಗೆ ಕೊಟ್ಟಿದ್ದೇನೆ. ನೀವು ಆ ಪ್ಲೇಲಿಸ್ಟ್ನಲ್ಲಿ ಓಪನ್ ಮಾಡಿಕೊಳ್ಳೋದ್ರ ಮೂಲಕ ಆ ವಿಡಿಯೋಗಳನ್ನು ನೋಡಿದ್ರೆ ನಿಮಗೆ ಸಾಮಾನ್ಯ ಜ್ಞಾನದಲ್ಲಿ ಬರ್ತಕ್ಕಂಥ ಇತಿಹಾಸ ಆಗಿರ್ಬೋದು, ಜಿಯೋಗ್ರಫಿ ಆಗಿರ್ಬೋದು, ಅರ್ಥಶಾಸ್ತ್ರ, ಪೌರನೀತಿ, ಸಂವಿಧಾನ ಈ ಒಂದು ಏರಿಯಾಗಳು ನಿಮಗೆ ಕವರ್ ಆಗೋ ಚಾನ್ಸಸ್ ಬಹಳ ಇದೆ. ಸೊ ತಪ್ಪದೇ ವಿಡಿಯೋಗಳನ್ನು ನೋಡಿ.